ಆತ್ಮೀಯ ವಿದ್ಯಾರ್ಥಿ ಬಂಧುಗಳಿಗೆ ನಮಸ್ಕಾರ. ನಾನು ಬಸವರಾಜ್ ಕೆ, ಸಹಾಯಕ ಪ್ರಾಧ್ಯಾಪಕ. ಇವತ್ತು ನಾವು ಒತ್ತಡ ಗುಂಪುಗಳ ತಂತ್ರಗಳನ್ನು ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಟುಡೇ ವಿ ಶಾಲ್ ಹ್ಯಾವ್ ದಿ ಡಿಸ್ಕಷನ್ ಆನ್ ದಿ ಟೆಕ್ನಿಕ್ಸ್ ಅಡಾಪ್ಟೆಡ್ ಬೈ ದಿ ಪ್ರೆಷರ್ ಗ್ರೂಪ್ಸ್ ಟು ಗೇನ್ ದೇರ್ ಗೋಲ್ಸ್. ಒತ್ತಡ ಗುಂಪುಗಳು ತಮ್ಮದೇ ಆಗಿರ್ತಕ್ಕಂಥ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳಲಿಕ್ಕಾಗಿ ರಚನೆ ಆಗಿರ್ತಕ್ಕಂತಹ ಗುಂಪುಗಳಾಗಿರ್ತವೆ. ಈ ಒತ್ತಡ ಗುಂಪುಗಳು ತಮ್ಮದೇ ಆಗಿರ್ತಕ್ಕಂಥ ತಂತ್ರಗಳನ್ನು ಅಳವಡಿಸಿಕೊಂಡಿದ್ದಾವೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ಒತ್ತಡ ಗುಂಪುಗಳು ತಮ್ಮದೇ ಆಗಿರ್ತಕ್ಕಂಥ ಹಿತಾಸಕ್ತಿಗಳನ್ನು ಅಥವಾ ಗುರಿಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಹಲವಾರು ರೀತಿಯಾಗಿರ್ತಕ್ಕಂತಹ ತಂತ್ರಗಳನ್ನು ಅಥವಾ ವಿಧಾನಗಳನ್ನು ನಮ್ಮ ಭಾರತ ದೇಶದಲ್ಲಿ ಅನುಸರಿಸ್ತಾ ಇದ್ದಾವೆ. ಆ ವಿಧಾನಗಳು ಅಥವಾ ಆ ಪ್ರಮುಖವಾಗಿರ್ತಕ್ಕಂಥ ತಂತ್ರಗಳು ಯಾವ್ಯಾವು ಅನ್ನೋದನ್ನು ನಾವು ಒಂದೊಂದಾಗಿ ಇಲ್ಲಿ ನೋಡ್ತಾ ಹೋಗೋಣ. ಇನ್ ಇಂಡಿಯಾ ದೇರ್ ಆರ್ ಸೆವರಲ್ ಪ್ರೆಷರ್ ಗ್ರೂಪ್ಸ್. ಇನ್ ಆರ್ಡರ್ ಟು ಸೆಕ್ಯೂರ್ ದೇರ್ ಓನ್ ಇಂಟ್ರೆಸ್ಟ್ ಆ್ಯಂಡ್ ಟು ಗೇನ್ ದೇರ್ ಓನ್ ಗೋಲ್ಸ್, ದೇ ಅಡಾಪ್ಟ್ ಡಿಫ್ರೆಂಟ್ ಟೆಕ್ನಿಕ್ಸ್ ಆರ್ ಮೆಥಡ್ಸ್. So those methods can be discussed here one by one. ಮೊದಲನೇದಾಗಿರ್ತಕ್ಕಂಥದ್ದು ನಾವು ನೋಡೋದಾದ್ರಗಿನ ಲಾಬಿಂಗ್ ಅಂತ ಹೇಳಿ ಕರೀತಾರೆ. ಲಾಬಿಂಗ್ ಅಂದರೆ ಒತ್ತಡ ಹೇರುವುದು ಅಂತ ಹೇಳಿ. ನಮ್ಮ ಭಾರತ ದೇಶದಲ್ಲಿ ಈ ಒತ್ತಡ ಗುಂಪುಗಳು ಈ ಒತ್ತಡ ಏರುವ ತಂತ್ರವನ್ನು ಭಾಳಷ್ಟು ಬಳಸ್ಕೊಳ್ತವೆ. ಇಲ್ಲಿ ಲಾಬಿಂಗ್ ಅಂದ್ರಗಿನ ಪ್ರಭಾವ ಬೀರುವುದು ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಭಾಳ ಮುಖ್ಯವಾಗಿ ಇಲ್ಲಿ ಪ್ರಭಾವ ಬೀರುವುದು ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಒತ್ತಡ ಗುಂಪುಗಳು ತಮ್ಮದೇ ಆಗಿರ್ತಕ್ಕಂಥ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಬೇರೆ ಅಧಿಕಾರಿಗಳ ಮೇಲೆ ಅಥವಾ ಶಾಸಕರ ಮೇಲೆ ಅಥವಾ ಸರ್ಕಾರದ ಮೇಲೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರಭಾವವನ್ನು ಬೀರುವಂಥ ಕೆಲಸವನ್ನು ಮಾಡ್ತವೆ. ಅದನ್ನು ನಾವು ಲಾಬಿಂಗ್ ಅಂತಂದು ಹೇಳಿ ಇಲ್ಲಿ ಕರಿತೀವಿ. ಇಲ್ಲಿ ಶಾಸಕರುಗಳ ಮೇಲೆ ಆಗಿರ್ಬೋದು, ನ್ಯಾಯಾಧೀಶರುಗಳ ಮೇಲೆ ಆಗಿರ್ಬೋದು, ನೀತಿ ನಿರೂಪಕರ ಮೇಲೆ ಅಥವಾ ಆಡಳಿತಗಾರರ ಮೇಲೆ ಆಗಿರ್ಬೋದು, ಅವರ ಮೇಲೆ ಹಲವಾರು ರೀತಿಯಿಂದನೇ ಪ್ರಭಾವ ಬೀರಲಿಕ್ಕೆ ಪ್ರಯತ್ನವನ್ನು ಪಡ್ತವೆ. ಆ ಪ್ರಭಾವವನ್ನು ಬೀರಿ ತಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಅವ್ರ ಕಡೆಯಿಂದ ಪಡೆದುಕೊಳ್ತವೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ತಂತ್ರಗಾರಿಕೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ. Lobbying is one of the popular and most effective means that has been employed by the most of the pressure groups in India for gaining their interest and goals. It includes the art of pressurizing or pressuring and influencing on the policymakers, legislature, judges and administrators. They attempt to influence the government department in favor of their interest. Every government or every legislature should do the work according to their own interest. In such a way, they are going to influence the pressure groups in India. Second important, use of party platform. Here, every pressure group, they use the party platform. The pressure group, through speeches, contacting the party leaders of various party platform. They try to influence the choice of party candidate in elections. Only such candidates as can be helpful for their interest. ಪಕ್ಷದ ವೇದಿಕೆಯ ಬಳಕೆ. ಇಲ್ಲಿ ಪಕ್ಷದ ವೇದಿಕೆಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಈ ಒತ್ತಡ ಗುಂಪುಗಳು ಏನಿರ್ತವೆ ತಮ್ಮ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಈ ಕೆಲವು ರಾಜಕೀಯ ಪಕ್ಷಗಳ ವೇದಿಕೆಗಳನ್ನು ಬಳಕೆ ಮಾಡ್ಕೊಳ್ತವೆ. ಯಾವ ರೀತಿ ಅಂತಂದ್ರಗಿನ ಅವರ ಪರವಾಗಿ ಮಾತನಾಡುವುದರ ಮೂಲಕ ಆ ಪಕ್ಷದ ನಾಯಕನ ಮೇಲೆ ಒತ್ತಡವನ್ನು ತರುವುದು ಅಥವಾ ಆ ಪಕ್ಷದ ಅಭ್ಯರ್ಥಿಯನ್ನು ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಗೆಲ್ಲಿಸುವಂತಹ ಒಂದು ತಂತ್ರವನ್ನು ಅಳವಡಿಕೆಯನ್ನು ಮಾಡ್ಕೊಳ್ತವೆ. ಅವ್ರು ಹೇಳಿರ್ತಕ್ಕಂಥ ಅಭ್ಯರ್ಥಿಯನ್ನು ಚುನಾವಣೆಯನ್ನು ನಿಲ್ಲಿಸಿದ್ರೆ ಅವರ ಪರವಾಗಿ ಪ್ರಚಾರ ಮಾಡಿ ಗೆಲ್ಲಿಸ್ತೀವಿ ಅಂತಂದರೆ ಆಶ್ವಾಸನೆಯನ್ನು ಕೊಡ್ತಾರೆ. ಸೊ ಈ ರೀತಿಯಾಗಿ ಪಕ್ಷದ ಒಂದು ವೇದಿಕೆಯನ್ನು ಬಳಕೆ ಮಾಡಿಕೊಂಡು ತಮ್ಮ ಗುರಿಗಳನ್ನು ಅಥವಾ ಹಿತಾಸಕ್ತಿಗಳನ್ನು ಈಡೇರಿಕೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಮೂರನೇ ಮುಖ್ಯವಾಗಿರ್ತಕ್ಕಂಥ ಅಂಶ ಚುನಾಯಿಸುವಂಥ ಕಾರ್ಯ ಅಥವಾ ಚುನಾಯಿಸುವುದು
ಇದು ಮೂರನೇ ಮತ್ತು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ತಂತ್ರಗಾರಿಕೆ ಆಗಿರುತ್ತದೆ. ಎಲೆಕ್ಷನರಿಂಗ್ is third important and very effective technique that has been adopted by the pressure groups in India. The pressure groups cannot contest in the election, but at the same time they do try to influence on the choice of candidate of political parties as well as their election campaign. They support the candidates of parties with the intention to secure their interest by the winning candidates. ಇಲ್ಲಿ ಒತ್ತಡ ಗುಂಪುಗಳು ತಮಗೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ಚುನಾವಣೆಯಲ್ಲಿ ನಿಲ್ಲಿಸಿ ಅಂತಂದು ಹೇಳಿ ಪಕ್ಷದ ಮೇಲೆ ಒತ್ತಡವನ್ನು ತರ್ತವೆ. ತಮಗೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ಚುನಾವಣೆಯಲ್ಲಿ ಒಂದು ರಾಜಕೀಯ ಪಕ್ಷ ನಿಲ್ಲಿಸುವಂತೆ ಮಾಡಿ ಅಥವಾ ಸ್ಪರ್ಧಿಸುವಂತೆ ಮಾಡಿ ಆ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಮಾಡಿ ಚುನಾವಣೆಯಲ್ಲಿ ಗೆಲ್ಲುವ ರೀತಿಯಲ್ಲಿ ನೋಡ್ಕೊಳ್ತವೆ. ಗೆದ್ದ ನಂತರ ಆ ಪಕ್ಷದ ಅಭ್ಯರ್ಥಿಯಿಂದ ತಮಗೆ ಬೇಕಾಗಿರುವಂತಹ ಕೆಲಸವನ್ನು, ತಮ್ಮ ಹಿತಾಸಕ್ತಿಗೆ ಪೂರಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಆ ಒಂದು ರಾಜಕೀಯ ಪಕ್ಷದಿಂದ ಗೆದ್ದ ನಂತರ ಮಾಡಿಸ್ಕೊಳ್ತಕ್ಕಂಥದ್ದನ್ನು ನಾವಿವತ್ತು ಕಾಣ್ತೇವೆ. ಪ್ರೊಪಗ್ಯಾಂಡಾ ಈಸ್ ಫೋರ್ತ್ ಇಂಪಾರ್ಟೆಂಟ್ ಟೆಕ್ನಿಕ್ ದಟ್ ಹ್ಯಾಸ್ ಬಿನ್ ಅಡಾಪ್ಟೆಡ್ ಬೈ ದಿ ಪ್ರೆಸರ್ ಗ್ರೂಪ್ಸ್ ಇನ್ ಇಂಡಿಯಾ. ಪ್ರಚಾರ ಮಾಡುವಂಥದ್ದು ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಧಾನ ಅಥವಾ ಒಂದು ತಂತ್ರಗಾರಿಕೆ ಅಂತೇಳಿ ಹೇಳ್ಬೋದಾಗತ್ತೆ. ಇಲ್ಲಿ ಒತ್ತಡ ಗುಂಪುಗಳು ತಮಗೆ ಬೇಕಾಗಿರ್ತಕ್ಕಂತಹ ಬೇಡಿಕೆಗಳನ್ನು ಸರ್ಕಾರದ ಕಡೆಯಿಂದ ಈಡೇರಿಸುವ ಸಲುವಾಗಿ ತಮ್ಮ ಬೇಡಿಕೆಗಳನ್ನು ಕುರಿತಾಗಿ ಅವುಗಳ ನ್ಯಾಯಸಮ್ಮತವಾಗಿದೆ ಅನ್ನುವುದನ್ನು ಏನು ಮಾಡ್ತವೆ, ಪ್ರಚಾರವನ್ನು ಮಾಡಿ ಜನಗಳ ಅಭಿಪ್ರಾಯವನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುತ್ತವೆ. ಯಾವ ರೀತಿ ಪ್ರಚಾರ ಮಾಡ್ತವೆ ಅಂದ್ರೆಗಿನ್ನ ಬಹಳ ಮುಖ್ಯವಾಗಿ ಮಾಧ್ಯಮಗಳ ಮೂಲಕ. ಇಲ್ಲಿ ಪತ್ರಿಕೆಗಳಾಗಿರ್ಬೋದು ಅಥವಾ ಈ TV ಮಾಧ್ಯಮಗಳಾಗಿರ್ಬೋದು ಅಥವಾ ಇನ್ನು ಬೇರೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಆಗಿರ್ಬೋದು, ಇವುಗಳ ಮೂಲಕ ತಮ್ಮ ಪ್ರಮುಖವಾಗಿರ್ತಕ್ಕಂಥ ಹಿತಾಸಕ್ತಿ ಅಥವಾ ಬೇಡಿಕೆಗಳನ್ನು ಪ್ರಚಾರವನ್ನು ಮಾಡಿ ಆ ಪ್ರಚಾರದ ಮೂಲಕ ಜನಗಳ ಒಂದು ಅಭಿಪ್ರಾಯವನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುವಂತೆ ಮಾಡ್ತವೆ. ಈ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತವೆ. ರೇಡಿಯೋದಲ್ಲಿ ಆಗಿರ್ಬೋದು, ದೂರವಾಣಿಯಲ್ಲಿ ಆಗಿರ್ಬೋದು, ದೂರದರ್ಶನದಲ್ಲಿ ಆಗಿರ್ಬೋದು, ಮೊಬೈಲ್ ಫೋನ್. ಇವತ್ತು ಮೊಬೈಲ್ ಫೋನ್ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಚಾರದ ಒಂದು ಮಾನದಂಡ ಆಗಿದೆ ಅಂದರೆ ತಪ್ಪಾಗಲಾರದು. ಸೊ ಈಗಳ ಒಂದು ವಸ್ತುಗಳ ಬಳಕೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ತಮ್ಮದೇ ಆಗಿರ್ತಕ್ಕಂತಹ ಒಂದು ಸಂಘದ ಅಥವಾ ಒತ್ತಡ ಗುಂಪಿನ ಹಿತಾಸಕ್ತಿಗಳನ್ನು ಪ್ರಚಾರವನ್ನು ಮಾಡಿ, ಈ ರೀತಿಯ ಪ್ರಚಾರದ ಮೂಲಕ ಪ್ರತಿಯೊಂದು ಒತ್ತಡ ಗುಂಪುಗಳು ಜನರ ಗಮನವನ್ನು ಸೆಳೆಯಲಿಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇರ್ತವೆ. ಮುಖ್ಯವಾಗಿ ಜನರ ಗಮನವನ್ನು ತಮ್ಮ ಬೇಡಿಕೆಗಳತ್ತ ಸೆಳೆದು ತಮ್ಮ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದಾವೆ ಅನ್ನುವುದನ್ನು ನಿರೂಪಿಸಲು ಈ ಪ್ರಚಾರದ ತಂತ್ರವನ್ನು ಬಳಕೆ ಮಾಡಿಕೊಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಐದನೇದಾಗಿರ್ತಕ್ಕಂತಹ ಒಂದು ಪ್ರಮುಖವಾಗಿರತಕ್ಕಂಥ ತಂತ್ರ ಫಂಡಿಂಗ್ ಎಲೆಕ್ಷನ್ಸ್ ಅಂತ ಹೇಳಿ. ಇಲ್ಲಿ ಚುನಾವಣೆಗೆ ಹಣವನ್ನು ನೀಡುವುದು, ಅಂದರೆ ಚುನಾವಣೆಗೆ ದೇಣಿಗೆಯನ್ನು ನೀಡುವುದು ಅಂಥೇಳಿ ನಾವಿಲ್ಲಿ ನೋಡ್ಬೋದಾಗ್ತದೆ. ಪ್ರಮುಖವಾಗಿ ಈ ವ್ಯಾಪಾರ ಗುಂಪುಗಳು ಏನಿದ್ದಾವೆ, ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು, ಕೆಲವು ಪ್ರಮುಖವಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ ಮತ್ತು ಪ್ರಭಾವಿ ರಾಜಕಾರಣಿಗಳಿಗೆ ಚುನಾವಣೆಯ ಸಂದರ್ಭದಲ್ಲಿ ದೇಣಿಗೆಯನ್ನು ನೀಡ್ತವೆ. ನಮ್ಮ ಭಾರತ ದೇಶದಲ್ಲಿ ಚುನಾವಣೆಗೆ ಈ ಒತ್ತಡ ಗುಂಪುಗಳು ದೇಣಿಗೆ ನೀಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಸಂಗತಿಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಇದು ನಮ್ಮ ಭಾರತದಲ್ಲಿ ಕಂಡುಬರತಕ್ಕಂತಹ ಒತ್ತಡ ಗುಂಪಿನ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ತಂತ್ರ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಸಾಮಾನ್ಯವಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಪಕ್ಷಗಳಿಗೂ ಸಹಿತ ಇಲ್ಲಿ ಚುನಾವಣಾ ದೇಣಿಗೆಯನ್ನು ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಯಾಕೆಂದರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದು ಸಹಿತ ತಮ್ಮ ಹಿತಾಸಕ್ತಿಗಳು ಈಡೇರಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಿರ್ಬೋದು, ಅಂದರೆ ಪ್ರಭಾವಿತವಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಮತ್ತು ಪ್ರಬಲವಾಗಿರ್ತಕ್ಕಂಥ ರಾಜಕೀಯ ಪಕ್ಷಕ್ಕೆ ಚುನಾವಣಾ ದೇಣಿಗೆಯನ್ನು ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಫಂಡಿಂಗ್ ಎಲೆಕ್ಷನ್ಸ್. ಪ್ರೆಷರ್ ಗ್ರೂಪ್ಸ್ ಇನ್ ಇಂಡಿಯಾ fund the parties and influential politicians during elections. During the time of the elections, political parties get the funds and at the same time they get the other types of
benefits from the pressure groups. Usually, these pressure groups fund both the ruling and opposition parties. This is the common technique that has been used by the pressure groups in India. ಆರನೇ ಮುಖ್ಯವಾಗಿರ್ತಕ್ಕಂಥ ತಂತ್ರವನ್ನು ನಾವು ನೋಡೋದಾದ್ರೆ ಇನ್ನು ಸಾರ್ವಜನಿಕ ಅಭಿಪ್ರಾಯವನ್ನು ಸೃಷ್ಟಿಸುವುದು ಅಥವಾ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು ಅಂಥೇಳಿ ನಾವು ಕರಿಬೋದಾಗುತ್ತೆ. ಇಲ್ಲಿ ಸಾರ್ವಜನಿಕ ಅಭಿಪ್ರಾಯ ಜನಗಳಿಗೆ ಈ ಒತ್ತಡ ಗುಂಪುಗಳು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ತಮ್ಮ ಗುಂಪಿನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಗುರಿಗಳನ್ನು ಜನಗಳ ಮುಂದೆ ಇಡ್ತವೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಥವಾ ಗುರಿ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದು, ಇದು ಎಲ್ಲರ ಹಿತಾಸಕ್ತಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಮುಖ್ಯವಾಗಿರುವಂತಹ ಗುರಿಯಾಗಿದೆ ಅನ್ನೋದನ್ನು ಜನಗಳಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಯಾರು? ಒತ್ತಡ ಗುಂಪಿನ ಸದಸ್ಯರು. ಯಾವ ರೀತಿ ಅಂದ್ರೆಗಿನ ಜನಗಳನ್ನು ಉದ್ದೇಶಿಸಿ ಭಾಷಣವನ್ನು ಮಾಡೋದ್ರ ಮೂಲಕ, ಪುಸ್ತಕದ ಬರವಣಿಗೆಗಳ ಮೂಲಕ, ವಿಶೇಷವಾಗಿರ್ತಕ್ಕಂತಹ ಒಂದು ಕಾಲಂಗಳನ್ನು ವಾರಪತ್ರಿಕೆಗಳಲ್ಲಿ ಅಥವಾ ವಾರ್ತಾಪತ್ರಿಕೆಗಳಲ್ಲಿ ಬರೆಯೋದ್ರ ಮೂಲಕ, ಲೇಖನಗಳನ್ನು ಮತ್ತು ಪತ್ರಿಕೆಗಳಲ್ಲಿ ಪ್ರಕಟಣೆಗಳನ್ನು ಮಾಡುವುದ್ರ ಮೂಲಕ ತಮ್ಮ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳು, ಗುರಿಗಳು ನ್ಯಾಯಸಮ್ಮತವಾಗಿವೆ ಅಂತ ಹೇಳಿ ಜನಗಳಿಗೆ ಮನದಟ್ಟನ್ನು ಮಾಡಿಕೊಂಡು ಜನ ಅಭಿಪ್ರಾಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಜನಾಭಿಪ್ರಾಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜನಾಭಿಪ್ರಾಯವನ್ನು ರೂಪಿಸಿ ಜನಗಳ ಅಭಿಪ್ರಾಯವನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುವಂಥ ಕೆಲಸವನ್ನು ಈ ಒತ್ತಡ ಗುಂಪುಗಳು ನಮ್ಮ ಭಾರತ ದೇಶದಲ್ಲಿ ಮಾಡ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. Sixth important technique that has been used by the pressure groups in India is creating public opinion. Every pressure group in India tries to create public opinion in favor of it. They introduce their goals through special speeches before the people, by writing in the books and writing special articles and special columns, and then announcing or writing their important articles in the newspapers. By these important techniques, they try to attract the opinion of the people and they create the public opinion in their favor so that the government can yield to them easily. This is another important technique that has been used in our nation by the pressure groups, especially the big pressure groups like trade unions and business groups use these techniques usually in India. Seventh, gifts and presents. To gain their goals, pressure groups offer costly and valuable gifts to the legislators and other higher officials of the department. Especially the pressure groups try to pressurize by offering different and costly gifts to the legislators, try to influence them, and also they influence the very higher authority in the department by giving costliest gifts and presenting them very important and valuable things like gold, diamond, platinum, and offering flats. So in this way, pressure groups try to influence and take the favor of every politician and officers. This is the another important way. ಕಾಣಿಕೆಗಳು ಇದು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಒತ್ತಡ ಗುಂಪಿನ ತಂತ್ರ. ಕಾಣಿಕೆಗಳನ್ನು ನೀಡುವುದು. ಈ ಒತ್ತಡ ಗುಂಪುಗಳು ಏನು ಮಾಡ್ತವೆ ಅಂದರೆ ತಮ್ಮ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಪ್ರಮುಖವಾಗಿರ್ತಕ್ಕಂತಹ ಶಾಸಕರಿಗೆ, ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಒಂದು ಉತ್ತಮ ಗುಣಮಟ್ಟದ ಕಾಣಿಕೆಯನ್ನು ನೀಡಲಿಕ್ಕೆ ಮುಂದಾಗ್ತಾರೆ. ಮಹಾನಗರಗಳಲ್ಲಿ ಫ್ಲ್ಯಾಟ್ಗಳು ಕೊಡ್ತಕ್ಕಂಥದ್ದು, ಆಮೇಲೆ ಬಂಗಾರ ಅಥವಾ ವಜ್ರ ಅಥವಾ ಇನ್ಯಾವುದೋ ಒಂದು ಬೆಲೆ ಬಾಳ್ತಕ್ಕಂಥ, ಅತಿಯಾಗಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಕಾಣಿಕೆಯ ರೂಪದಲ್ಲಿ ನೀಡುವುದ್ರ ಮೂಲಕ ಅವರು ತಮ್ಮ ಕಡೆ ಕೆಲಸ ಮಾಡುವಂತೆ
ನೋಡಿಕೊಳ್ತಾರೆ. ಇದು ಕೂಡ ನಮ್ಮ ಭಾರತದ ಒತ್ತಡ ಗುಂಪುಗಳು ಅನುಸರಿಸ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಧಾನ ಅಥವಾ ತಂತ್ರವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. 8ನೇ ಮುಖ್ಯವಾಗಿರ್ತಕ್ಕಂತಹ ಒಂದು ತಂತ್ರವನ್ನು ನಾವು ನೋಡೋದಾದರೆ ಕಾರ್ಯಾಂಗದ ಮೇಲೆ ಪ್ರಭಾವ ಬೀರುವುದು. ಒತ್ತಡ ಗುಂಪುಗಳು ಕಾರ್ಯಾಂಗದ ಮೇಲೆ ತಮ್ಮದೇ ಆಗಿರ್ತಕ್ಕಂತಹ ತಮ್ಮ ಪರವಾಗಿರ್ತಕ್ಕಂತಹ ಶಾಸಕರ ಮೂಲಕ ವಿಧಾನಸಭೆಯಲ್ಲಿ ಅಥವಾ ಸಂಸತ್ತಿನಲ್ಲಿ ಕಾರ್ಯಾಂಗವನ್ನು ಅಂದರೆ ಪ್ರಧಾನಿಯಾಗಿರ್ಬೋದು, ಕೇಂದ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು, ಅವರಿಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ, ಮುಖ್ಯವಾಗಿ ಶೂನ್ಯ ವೇಳೆಯಲ್ಲಿ ಪ್ರಶ್ನಾ ವೇಳೆಯಲ್ಲಿ ಪ್ರಶ್ನೆಯನ್ನು ಕೇಳುವ ಮೂಲಕ ಕಾರ್ಯಾಂಗದ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಈ ಒತ್ತಡ ಗುಂಪುಗಳು ಮಾಡ್ತವೆ. ಯಾವ ರೀತಿ ಅಂದರೆ ನಾನು ಆಗಲೇ ನಿಮಗೆ ಹೇಳಿದೆ, ಮುಖ್ಯವಾಗಿ ಶಾಸಕರ ಮೂಲಕ ಕಾರ್ಯಾಂಗವನ್ನು ಅಂದರೆ ತಮಗೆ ಆತ್ಮೀಯರಾಗಿರತಕ್ಕಂಥ ತಮಗೆ ಅನುಕೂಲವಾಗಿ ಕೆಲಸ ಮಾಡ್ತಕ್ಕಂಥ ಶಾಸಕರ ಮೂಲಕ ಪ್ರಶ್ನೆಗಳನ್ನು ಕೇಳುತ್ತಾನೆ. ಯಾರನ್ನು ಕೇಳ್ತಾರೆ? ಅವರು ಕಾರ್ಯಾಂಗವನ್ನು, ಮಂತ್ರಿಗಳನ್ನು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಈ ಶಾಸನ ಸಭೆಯಲ್ಲಿ ಶಾಸಕರ ಮೂಲಕ ಕಾರ್ಯಾಂಗವನ್ನು ಪ್ರಶ್ನೆಯನ್ನು ಕೇಳಿಸುತ್ತಾರೆ. ಆ ಮೂಲಕ ಸಹಿತ ಇಲ್ಲಿ ಕಾರ್ಯಾಂಗದ ಮೇಲೆ ಒತ್ತಡವನ್ನು ತೆಗೆದುಕೊಂಡು ಬಂದು ತಮ್ಮದೇ ಆಗಿರ್ತಕ್ಕಂತಹ ಅನುಕೂಲಕ್ಕೆ ಸರ್ಕಾರದಿಂದ ಕೆಲಸಗಳನ್ನು ಆಗುವಂತೆ ಈ ಒತ್ತಡ ಗುಂಪುಗಳು ನೋಡ್ಕೊಳ್ತವೆ. ಇನ್ಫ್ಲುಯೆನ್ಸಿಂಗ್ ಎಕ್ಸಿಕ್ಯೂಟಿವ್. ದಿ ಪ್ರೆಷರ್ ಗ್ರೂಪ್ಸ್ ಇನ್ ಇಂಡಿಯಾ ಇನ್ಫ್ಲುಯೆನ್ಸ್ ದಿ ಎಕ್ಸಿಕ್ಯೂಟಿವ್ through their favorite legislators by asking questions in the houses during 0 hour and question hour in the legislative assembly or parliament. The legislators who are in favor of the pressure group usually ask the questions on behalf of the pressure groups to the executive, and they work in favor of the pressure groups in the assemblies or parliament. In this way also, pressure groups try to influence the government and executive to get the favor from the government. So this is another important technique that has been used by the pressure groups in India. So along with this, there are also certain important techniques that we can know here. Strike, band, gherav. So these are also some other important techniques that has been adopted by the pressure groups in India. ನಮ್ಮ ಭಾರತ ದೇಶದಲ್ಲಿ ಈ ಎಲ್ಲ ತಂತ್ರಗಳ ಜೊತೆಗೆ ಇನ್ನೂ ಬೇರೆ ಬೇರೆ ತಂತ್ರಗಳನ್ನು ಸಹಿತ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಈ ಒತ್ತಡ ಗುಂಪುಗಳು ಮುಖ್ಯವಾಗಿ ನಾವು ನೋಡೋದಾದ್ರಗಿನ ಮುಷ್ಕರ ಮಾಡ್ತಕ್ಕಂಥದ್ದು, ಬಂದ್ ಮಾಡುವಂಥದ್ದು, ಗೆರವು ಹಾಕ್ತಕ್ಕಂಥದ್ದು, ಈ ದೊಡ್ಡದಾಗಿರ್ತಕ್ಕಂಥ ಒತ್ತಡ ಗುಂಪುಗಳು ಮುಖ್ಯವಾಗಿ ನಾವು ನೋಡೋದಾದ್ರಗಿನ ಈ ರೈತ ಗುಂಪುಗಳಾಗಿರ್ಬೋದು, ವ್ಯಾಪಾರ ಗುಂಪುಗಳಾಗಿರ್ಬೋದು, ಕಾರ್ಮಿಕ ಗುಂಪುಗಳಾಗಿರ್ಬೋದು, ಈ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಗುಂಪುಗಳು ಸಾಮಾನ್ಯವಾಗಿ ಹೆಚ್ಚು ಸದಸ್ಯರನ್ನು ಹೊಂದಿರುತ್ತವೆ. ಇವುಗಳು ಬಂದ್ ಮಾಡ್ತವೆ, ಮುಷ್ಕರವನ್ನು ಮಾಡ್ತವೆ, ಆಮೇಲೆ ಪ್ರಮುಖವಾಗಿರ್ತಕ್ಕಂಥ ನಾಯಕರುಗಳಿಗೆ ಘೆರಾವನ್ನು ಸಹಿತ ಹಾಕ್ತವೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ತಂತ್ರಗಳನ್ನು ಸಹಿತ ಇಲ್ಲಿ ಒತ್ತಡ ಗುಂಪುಗಳು ನಮ್ಮ ಭಾರತ ದೇಶದಲ್ಲಿ ಅನುಸರಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವೆಲ್ಲವೂ ಬಹಳ ಪ್ರಮುಖವಾಗಿರ್ತಕ್ಕಂತಹ ತಂತ್ರಗಳನ್ನು ನಮ್ಮ ಭಾರತ ದೇಶದಲ್ಲಿ ಇವು ಅನುಸರಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇವೆಲ್ಲವೂ ಬಹಳ ಪ್ರಮುಖವಾಗಿರ್ತಕ್ಕಂಥ ತಂತ್ರಗಳು ಅಥವಾ ವಿಧಾನಗಳನ್ನು ಅಳವಡಿಸಿಕೊಂಡು ನಮ್ಮ ಭಾರತ ದೇಶದ ಒತ್ತಡ ಗುಂಪುಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗ್ತದೆ. ಇವು ಒತ್ತಡ ಗುಂಪುಗಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯತಂತ್ರಗಳು ಅಥವಾ ವಿಧಾನಗಳು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ. ಇನ್ನು ಈ ಒತ್ತಡ ಗುಂಪುಗಳಿಗೆ ಸಂಬಂಧಪಟ್ಟಂತೆ ಗುಣಗಳು ಮತ್ತು ದೋಷಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.